ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಗಾಂಗಯ್ಯ ಸೋಷಿಯಲ್ ವೆಲ್ಫೇರ್ ಸೊಸೈಟಿ ಸಂಕೇಶ್ವರದ ಶ್ರೀ ಗಾಂಗೈ ಪೂರ್ವ ಪ್ರಾಥಮಿಕ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಕಾನ್ವೆಂಟ್ ಶಾಲೆ ಅಂಕ್ಲು ರಸ್ತೆ ಸಂಕೇಶ್ವರ್ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ 2026 ಶ್ರೀ ಗಣಪತಿ ದೇವಸ್ಥಾನ ಹತ್ತಿರ ಅಂಕ್ಲು ರಸ್ತೆ ಸಂಕೇಶ್ವರದಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಶ್ರೀ ಶಿವಶರಣ ಗುರುಜಿ ಸನ್ಮಾರ್ಗ ಸಿದ್ಧ ಶ್ರೀ ಆಶ್ರಮ ಹಿಡ್ಕಲ್ ಡ್ಯಾಮ್ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಗೋವಿಂದ್ ಗೋಪಾಲ್ ಗುರವ್, ಅಧ್ಯಕ್ಷರು ಗಾಂಗೈ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್. ಮುಖ್ಯ ಅತಿಥಿಗಳು ಶ್ರೀ ಮಹೇಶ್ ಶಶಿಧರ್ ಪೂಜಾರಿ ಸಿಆರ್ಪಿ. ಮುಖ್ಯ ಉಪಸ್ಥಿತಿ ಶ್ರೀಮತಿ ಶೋಭಾ ಕೇದಾರಿ ಅಂಬಲಿ, ಬಿಎಸ್ಸಿ ಬಿಎಡ್ ನಿವೃತ್ತ ಮುಖ್ಯ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಹೊಸೂರ್. ಶ್ರೀ ಜಿಬಿ ಮುನ್ಯಾಳ್, ಗೌರವ ಶೈಕ್ಷಣಿಕ ಸಲಹೆಗಾರರು ಸಂಕೇಶ್ವರ್ ಮತ್ತು ಆಫೀಸರ್ HRHLL ಕನಗಲ ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈಶಸ್ತವನ, ಸ್ವಾಗತ ಗೀತೆ, ಸ್ವಾಗತ ಭಾಷಣ ಹಾಗೂ ಸತ್ಕಾರ, ಬಹುಮಾನ ವಿತರಣೆ ಹಾಗೂ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು, ಶಿಕ್ಷಕಿ ವೃಂದದವರು ಹಾಗೂ ಪಾಲಕರು, ಪೋಷಕರು, ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. Education is the most powerful weapon for changing the world, said Nelson Mandela. With this wonderful saying, I would like to welcome you all to this 18th grand celebration of Sri Gangai Social Welfare Society's Sri Gangai Pre-Primary Convent School's annual day event. Intellectuals, beloved parents and the sweetest children, I am Geeta Gurav, your host of this day, giving you a very hearty welcome on behalf of Gangai family. We have gathered here to celebrate the achievements and hard work of the students, teachers and staff. We are honored to have Param Puja Dr. Shri Shivasharana Guruji, Sanmarga Siddha Shri Ashram, Hidkal Dam with us. Annual Day celebration. I always take pride in saying that this is the institution I belong to because of unity, integrity and moral it upholds. I am proud honored to our esteemed chief guest Dr. Shri Shivasharana Guruji, Sanmarga Siddha Shri Ashram Hidkal Dam, present here to make this day even more special. ಡಾಕ್ಟರ್ ಶ್ರೀ ಶಿವಶರಣ ಗುರುಜಿ, ಸನ್ಮಾರ್ಗ ಸಿದ್ಧಶ್ರೀ ಆಶ್ರಮ್, ಹಿಡ್ಕಲ್ ಡ್ಯಾಮ್ ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀ ಜಿಜಿ ಗುರು ಸರ್ ಇವರಿಂದ ಸನ್ಮಾನ. ಸಂಸ್ಥೆಯ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ. ನನಗೆ ಮೊದಲು ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಗಾಂಗೆ ಸಂಸ್ಥೆಗೆ ಒಂದು 15 ನಿಮಿಷ ಅಥವಾ 5 ನಿಮಿಷ ಸಮಾಧಾನದ ಬಿಡೇನು ಬೇರೆ ಒಂದು ಪ್ರಾಸ್ತಾವಿಕ ನುಡಿಯನ್ನು ಪ್ರಾರಂಭಿಸ್ತೇನೆ. ಆತ್ಮೀಯರೇ, ಇವತ್ತೇನೈತೆ ಅಂತ ಗೊತ್ತೈತೆ ನಿಮ್ಗೆಲ್ಲರಿಗೂ. ನಾವು ಇಂಗ್ಲಿಷ್ನಾಗ ಇದಕ್ಕೆ ಆನ್ಯುವಲ್ ಸೋಷಿಯಲ್ ಗ್ಯಾದರಿಂಗ್ ಅಂತ ಕರಿತೇವೆ. ಗ್ಯಾದರಿಂಗ್ ಅಂದ್ರೆ ಏನಂದ್ರೆ ಟುಗೆದರ್ ಗ್ಯಾದರ್ಡ್ ಆಗೋದು. ಯಾರ್ಯಾರು ಗ್ಯಾದರ್ಡ್ ಆಗೋದು? ಬಾಲಕ, ಪಾಲಕ, ಶಿಕ್ಷಕ ಮತ್ತು ಪ್ರೇಕ್ಷಕ ಹಾಗೂ ಶಿಕ್ಷಣ ಸಂಸ್ಥೆಯ ಎಲ್ಲ ನಿರ್ದೇಶಕರು. ತಮ್ಮ ಮಕ್ಕಳ ಪ್ರಗತಿ, ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಗತಿ ಇವುಗಳೆಲ್ಲ ನೋಡಿ ನಾವೆಲ್ಲರೂ ಸಾಂಸ್ಕೃತಿಕವಾಗಿ ನಮ್ಮ ಶಿಕ್ಷಣದ ಒಂದು ಹಬ್ಬ ಅಂದ್ರೆ ಅದೇ ಆನ್ಯುವಲ್ ಸೋಷಿಯಲ್ ಗ್ಯಾದರಿಂಗ್, ಅದೇ ಸ್ನೇಹ ಸಮ್ಮೇಳನ. ಅದಕ್ಕಾಗಿ ತಮ್ಮ ಮಕ್ಕಳು, ಇಲ್ಲಿರುವಂತ ಮಕ್ಕಳು ಎಂತ ಮಕ್ಕಳು ಅಂದ್ರೆ ಅತಿ ಚಿಕ್ಕ ಮಕ್ಕಳು, LKG, ನರ್ಸರಿ ಅಂದ್ರೆ ಸಣ್ಣ ಸಸಿಗಳು ನರ್ಸರಿ ಅಂತ ಕರಿತೀವಿ ನಾವು. ಅಂದ್ರೆ ನಾವು ಮಾತೃ ಮಂದಿರ, ಪಿತೃ ಮಂದಿರ ಅಂತ ಕರಿತಾರೆ ಅದ್ರ ಕನ್ನಡದಲ್ಲಿ. ಅಂತ ಮಾತೃ ಮಂದಿರ, ಪಿತೃ ಮಂದಿರದಲ್ಲಿ ಕಲಿಯುವಂತ ನರ್ಸರಿ ಮಕ್ಕಳು ನಾವು ಇಂತ ಈಗ ನಿದ್ದೆ ಇನ್ನೊಂದ್ ಸ್ವಲ್ಪ ಆದ್ರೆ ನಿದ್ದೆ ಮಾಡುವಂತ ಸಮಯ, ಅಂತ ಸಮಯದಲ್ಲಿ ಅವರು ಲವಲೋಕಿಯಿಂದ ಬಂದ ಈ ವೇದಿಕೆ ಮೇಲೆ ಡ್ಯಾನ್ಸ್, ಹಾಡು, ನೃತ್ಯ ಮಾಡ್ತಾರಂದ್ರ ಇದಕ್ಕೆ ಕಾರಣ ಏನಂದ್ರೆ ಸಂಸ್ಥೆಯ ಅಧ್ಯಕ್ಷರಾದಂತ ಅವರ ತುಡಿತ ಮಿಡಿತ. ನಮ್ಮ ಸಂಸ್ಥೆ ಚಿಕ್ಕದಾಗಿದ್ದರೂ ಬಹಳ ಚೊಕ್ಕಾಗಿದೆ, ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ. ಯಾಕಂದ್ರ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಏನೈತಂದ್ರ ಒಬ್ಬ ವ್ಯಕ್ತಿಯನ್ನು
ಬೆಳೆಯುವ ಸರಿ ಮೊಳಕೆಯಲ್ಲಿ ನೋಡು ಎಂಬಂತೆ ನಾವು ಅಂತ ಸಸಿಗಳನ್ನು ಏನ್ ಮಾಡ್ತಾ ಇದ್ದಂದ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮಿತ್ರರೇ, ಬಹುಶಃ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತಾ ಇದೆ. ಒಂದು ಹೂವಿನ ತೋಟದಲ್ಲಿರುವಂತ ಅನೇಕ ಹೂವುಗಳು, ಸಾಕಷ್ಟು ಹೂವುಗಳು ಇರ್ತಾವ. ಅವೆಲ್ಲ ನಗುತ್ತಿರುವ ಹಾಗೆ ನಿಮ್ಮ ಮಕ್ಕಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಗುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಖುಷಿಯ ವಿಚಾರ. ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರು, ಈ ಸಂಸ್ಥೆ ಪ್ರಾರಂಭವಾಗಿ 16 ವರ್ಷಗಳ ಕಾಲ ಈ ಸಂಸ್ಥೆ ಬಹಳ ಒಂದು ಉತ್ತಮ ಪ್ರಗತಿಯತ್ತ ಸಾಗಿಸ್ತಾ ಇದೆ. ತಲೆ ಮೇಲೆ ಅಂದ್ರೆ ಎಲ್ಲಾ ತಲೆ ಮೇಲೆ ಇಟ್ಕೊಂಡ್ರಿ. ನಾನು ಹಣಿ ಮೇಲೆ, ಹಣಿ ಅಂದ್ರೆ ಗೊತ್ತೈತಿಲ್ಲ ಎಲ್ರಿಗೂ, ಯಾರಿಗಾರು ಗೊತ್ತೈತಿಲ್ಲ, ಆದ್ರೂ ಹಣಿ ಮೇಲೆ ಇಟ್ಕೋರಿ ಅಂತೇಳಿ ನಾ ಗಲ್ಲದ ಮೇಲೆ ಇಟ್ಕೊಂಡೆ. ನೀವೇನ್ ಮಾಡಿದ್ರಿ? ಎಲ್ಲಾನು ಗಲ್ಲದ ಮೇಲೆ ಇಟ್ಕೊಂಡ್ರಿ. ತಾತ್ಪರ್ಯ ಇಷ್ಟ. ನಾನು ಇದನ್ನ ಮಾಡಿಸಿದ ಉದ್ದೇಶ ಇಷ್ಟ, ಬೇರೆ ಏನಿಲ್ರಿ. ನೀವು ನಿಮ್ಮ ಮಕ್ಕಳಿಗೆ ಶಾಲೆಯಿಂದ ಬಂದ ಮೇಲೆ ನೀವು ಮೊಬೈಲ್ ಹಿಡ್ಕೊಂಡು ಬುಕ್ ತಗೊಂಡು ಶಾಲೆ ಕಲ್ಸಿದ್ದು ಓದು, ABCD ಓದು ಅಂತ ಹೇಳಿದ್ರೆ ಅವ್ರು ಸತ್ರು ಓದಲ್ರಿ. ನೀವು ಜಪ್ಪಯ್ಯ ಅಂದ್ರೆ ಅವ್ರು ಓದೋದಿಲ್ಲ ಒಂದ್ ಅಕ್ಷರನ. ಯಾಕ? ನಿಮ್ಮ ಕೈಯ ಮೊಬೈಲ್ ಇರ್ತದ, ಅವ್ರಿಗೆ ಓದೋದು ಹೆಂಗ? ಹೌದಲ್ರಿ? ಅದ್ರ ಬದಲಾಗಿ ನೀವು ಟಿವಿ ನೋಡ್ಕೊಂತ ಇದು ಶಾಲೆಗೆ ಹೇಳ್ಕೊಟ್ಟಿದ್ದ ರೈಮ್ಸ್ ಹೇಳು ಅಂತ ಹೇಳಿದ್ರೆ ಯಾರು ಹೇಳುದಲ್ರಿ. ಟಿವಿ ಬಂದ್ ಮಾಡ್ರಿ. ಮೊಬೈಲ್ ಅನ್ನ ನೀವು ಎಷ್ಟು ಅವಾಯ್ಡ್ ಮಾಡ್ತಾರಲ್ಲ, ಮಕ್ಕಳ ಭವಿಷ್ಯ ಅಷ್ಟು ಉಜ್ವಲವಾಗ್ತದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾಗಿರೋದು ಯಾರ ಕೈಯಾಗ ಐತಿ ಅಂತ ಹೇಳಿದ್ರೆ ಈಗಿನ ಶಿಕ್ಷಕರ ಕೈಯಾಗ ಐತಿ ಅಂತೇಳಿ ನಾವೆಲ್ಲ ಹೇಳ್ತೀವಿ. ಶಿಕ್ಷಕರ ಕೈಯಾಗ 50% ಇತ್ತಂದ್ರೆ ಇನ್ನು 50% ಯಾರ ಕೈಯಾಗ ಐತಿ ಅಂತ ಹೇಳಿದ್ರೆ ಅದು ನಿಜವಾಗಿರ್ತಕ್ಕಂಥ ಪಾಲಕರ ಕೈಯಾಗ. ಆ ಪಾಲಕರು ಏನ್ ಮಾಡಬೇಕು? ಮಕ್ಕಳು ಬಂದ್ರೆ, ಈಗ ಯಾವ್ದೋ ಒಂದು ಹಳ್ಳಿಯಾಗ ನಾವು ಪೇಪರಲ್ಲಿ ಓದಿರೋದು, ಆ ಹಳ್ಳಿ ಹೆಸರು ಮರ್ತೋಗಿದೆ, ನೆನಪಿಲ್ಲ. ಆ ಹಳ್ಳಿಯಾಗ ಏನ್ ಮಾಡ್ತಾರ ಅಂತ ಹೇಳಿದ್ರ, ಗೌರ್ಮೆಂಟ್ ಇಂದನ ಏನ್ ಮಾಡ್ಯಾರ, ಆ ಹಳ್ಳಿ ಒಳಗೆ ಅನೌನ್ಸ್ ಮಾಡ್ಯಾರ ಏನಂತ ಹೇಳಿದ್ರ, ದಿನದಲ್ಲಿ 2 ತಾಸು, ಮಹಾರಾಷ್ಟ್ರದಲ್ಲೇ ಇದೆ ಅನ್ಸುತ್ತೆ ಆ ಹಳ್ಳಿ ಮಹಾರಾಷ್ಟ್ರದಲ್ಲೇ ಇದೆ, ತಾಸು ಟಿವಿ ಬಂದು ಎಲ್ಲ ಯಾರ ಮನೆಯಾಗೂ ಟಿವಿ ಹಚ್ಚಂಗಿಲ್ಲ, ಯಾರು ಮೊಬೈಲ್ನ ಮಾತಾಡಂಗಿಲ್ಲ. ನೆಂಟರ ಜೊತೆ ಆಗಲಿ ಬೇಕಾದ್ರ ಜೊತೆ ಯಾರು ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿಡಬೇಕು. ದಿನಕ್ಕೆ 2 ತಾಸು ಸಂಜೆಕ ದೀಪ ಹಚ್ಚದಾಗಿಂದ ಇಲ್ಲಿ ಕಕ್ತಿ ಒಳಗ್ ಮಾಡ್ಯಾರಂತ. ಹಂಗ ಅದನ್ನೇನು ಗೌರ್ಮೆಂಟ್ ಇಂದ ರೂಲ್ಸ್ ತರಬೇಕು ಅಂತ ಏನಿಲ್ರಿ. ಹೌದಲ್ರಿ? ನಿಮ್ಮ ಮನೆ ರೂಲ್ಸ್ ಏನು ಗೌರ್ಮೆಂಟ್ ಆಗಿ ಕೊಡ್ತನ? ಇಲ್ಲ. ಅದಕ್ಕ ನೀವ ಒಂದು ಮಾಡ್ರಿ. ದಿನಕ್ಕೆ 2 ತಾಸು ಆಗ್ಲಿಲ್ಲ, 1 ವಾರ ಮೊದ್ಲಿಗೆ ಅರ್ಧ ತಾಸು ಮಾಡ್ರಿ, ಆಮೇಲೆ ನಿಧಾನಾಗಿ ಒಂದು ತಾಸು ಮಾಡ್ರಿ. ಅಂದ್ರ ಮಕ್ಕಳಿಗೋಸ್ಕರ ನಾವು ಎಷ್ಟು ಟೈಮ್ ಅನ್ನ ಅವರು ಚಿಕ್ಕವರಿದ್ದಾಗ ಕೊಡ್ತೀವಲ್ಲ, ಅದಕ್ಕೆ ಹೇಳ್ತಾರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರ. ನಾವು ಮತ್ತೆ ಹೇಳ್ತಿರ್ತಾರ, ಯಾಕಂದ್ರೆ ನಾವು ಮಠದಾಗ ಆಶ್ರಮದಾಗ ಇರ್ತೀವಲ್ರಿ. ದರ್ಶನ್ ಖಡ್ಗೆ 10 October 2020. ಚಪ್ಪಾಳೆ, ಜೋರಾದ ಚಪ್ಪಾಳೆ ಬರಲಿ. ಬೆಸ್ಟ್ ಬಾಯ್ ನೈತಿಕ್ ಮುಗಳಿ 2000 and best girl of the English medium UKG class. Best ಚಪ್ಪಾಳೆ ಬರಲಿ. ಈ ಪಾಲಕರು ಬರಬೇಕು. ಬೇರೆ LKG class Parents of Shivan Sukti for best project work. Clap your hands.